Hey there. Subscribe to my channel and also press this bell icon so you can get latest video notifications. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಟೀಚರ್ ಮಿಸ್ ಅಫ್ರೋಜಾ. ಇವತ್ತಿನ ತರಗತಿಯಲ್ಲಿ ನಾವು ಗದ್ಯ ಪಾಠ 3 ಇಲಿಯು ಮತ್ತು ಇಲಿಯಾದ ಕಥೆ ಎಂಬ ಕಥೆಯನ್ನು ಓದೋಣ. ಇಲಿಯು ಮತ್ತು ಇಲಿಯಾದ ಕಥೆ. ನೌ ಸ್ಟಾರ್ಟ್ ದಿ ಕ್ಲಾಸ್. ಒಂದಾನೊಂದು ಕಾಲದಲ್ಲಿ ಓರ್ವ ಮಂತ್ರವಾದಿ ಇದ್ದ. ತನ್ನ ಮಂತ್ರಶಕ್ತಿಯಿಂದ ಅವನು ಜನರಿಗೆ ಒಳ್ಳೆಯದಾಗುವ ಕೆಲಸವನ್ನೇ ಮಾಡುತ್ತಿದ್ದ. ಆದ್ದರಿಂದ ಅವನನ್ನು ಜನರು ಮೆಚ್ಚಿಕೊಂಡಿದ್ದರು. ಒಂದು ದಿನ ಆ ಮಂತ್ರವಾದಿ ತನ್ನ ಮನೆಯ ಹೊರ ಜಗುಲಿಯ ಮೇಲೆ ಕುಳಿತಿದ್ದಾಗ ಅವನ ಹತ್ತಿರ ಒಂದು ಇಲಿ ಓಡಿ ಬಂದಿತು. ಸ್ವಾಮಿ, ನನಗೆ ಬೆಕ್ಕಿನಿಂದ ಪ್ರಾಣಭಯವಿದೆ. ಅದಕ್ಕೆ ಹೆದರಿ ನನಗೆ ಸಾಕಾಗಿದೆ. ಆದ್ದರಿಂದ ನನ್ನನ್ನೇ ಬೆಕ್ಕಾಗಿ ಮಾಡಿಬಿಡಿ. ಧೈರ್ಯದಿಂದ ನಾನು ಓಡಾಡಬಹುದು ಎಂದು ಬೇಡಿಕೊಂಡಿತು. ಆಗ ಆ ಮಂತ್ರವಾದಿಯು ಇಲಿಯನ್ನು ಬೆಕ್ಕಾಗಿ ಮಾಡಿದ. ಇಲಿಯು ಬೆಕ್ಕಾಗಿ ಓಡಿ ಹೊರಗೆ ಬಂದಿತು. ಆದರೆ ಈ ಬೆಕ್ಕನ್ನು ನಾಯಿಯೊಂದು ಅಟ್ಟಿಸಿಕೊಂಡು ಬಂದಿತು. ಸ್ವಾಮಿ, ಬೆಕ್ಕಾದ ನನಗೆ ನಾಯಿಯಿಂದ ಪ್ರಾಣ ಭಯವಿದೆ. ಈಗ ನನ್ನನ್ನು ನಾಯಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು. ಆ ನಾಯಿಯು ಬೀದಿಯಲ್ಲಿ ಬರುತ್ತಿದ್ದಾಗ ಹಸುವೊಂದು ಅದನ್ನು ಅಟ್ಟಿಸಿಕೊಂಡು ಬಂದಿತು. ಭೀತಿಯಿಂದ ಮತ್ತೆ ನಾಯಿ ಮಂತ್ರವಾದಿಯ ಹತ್ತಿರ ಬಂದಿತು. ಸ್ವಾಮಿ, ನಾಯಿಯಾದ ನನಗೆ ಹಸುವಿನಿಂದ ಪ್ರಾಣ ಭಯವಿದೆ. ಆದ್ದರಿಂದ ನನ್ನನ್ನು ಹಸುವನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು. ಮಂತ್ರವಾದಿಯು ಅದನ್ನು ಹಸುವನ್ನಾಗಿ ಮಾಡಿದ. ಆ ಹಸುವು ಖುಷಿಯಿಂದ ಗುಡ್ಡಕ್ಕೆ ಓಡಿತು. ಆದರೆ ಅಲ್ಲಿದ್ದ ಹುಲಿಯೊಂದು ಅದರ ಮೇಲೆ ದಾಳಿ ಇಟ್ಟಿತು. ಹೇಗೋ ತಪ್ಪಿಸಿಕೊಂಡು ಮತ್ತೆ ಆ ಹಸುವು ಮಂತ್ರವಾದಿಯ ಹತ್ತಿರ ಬಂದಿತು. ಸ್ವಾಮಿ, ಹಸುವಿಗೂ ಹುಲಿಯಿಂದ ಪ್ರಾಣ ಭಯವಿದೆ. ಆದ್ದರಿಂದ ನನ್ನನ್ನು ಹುಲಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು. ಮಂತ್ರವಾದಿಯು ಅದನ್ನು ಹುಲಿಯನ್ನಾಗಿ ಮಾಡಿದ. ಹುಲಿಯಾದ ಬದಲಾದ ತಕ್ಷಣ ಎಲ್ಲವೋ ಮಂತ್ರವಾದಿ, ನನಗೀಗ ವಿಪರೀತ ಹಸಿವೆಯಾಗಿದೆ. ಅದರಲ್ಲೂ ಮನುಷ್ಯ ಮಾಂಸ ಎಂದರೆ ನನಗೆ ಬಹಳ ಇಷ್ಟ. ಈಗ ನೀನೇ ಸುಲಭದಲ್ಲಿ ಸಿಕ್ಕಿದ್ದೀಯಾ. ನಿನ್ನನ್ನೇ ಬಗೆದು ತಿನ್ನುತ್ತೇನೆ ಎಂದು ಅಬ್ಬರಿಸುತ್ತಾ ಮಂತ್ರವಾದಿಯ ಮೇಲೆ ಜಿಗಿಯಿತು. ಆಗ ಮಂತ್ರವಾದಿಯು, ನೀನು ಹುಲಿಯಾಗಿರಲು ಅಯೋಗ್ಯನಾಗಿರುವೆ. ನಿನಗೆ ಉಪಕಾರ ಮಾಡಿದ ನನ್ನ ಪ್ರಾಣಕ್ಕೆ ಕುತ್ತು ತರುತ್ತೀಯ. ಆದರದು ನಿನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಾ ಮತ್ತೆ ಅದರ ಮೇಲೆ ಮಂತ್ರವಾದಿ ಮಂತ್ರಬೂದಿ ಊದಿದ. ತಕ್ಷಣ ಅದು ಇಲಿಯಾದ ಪರಿವರ್ತನೆ ಹೊಂದಿತು. ಮಂತ್ರವಾದಿ ಇಲಿಯನ್ನು ಗದರಿಸಲು ಅದು ಚೀವ್ ಚೀವ್ ಎಂದು ಚೀರುತ್ತಾ ಓಡಿ ಹೋಯಿತು. ಈ ಪಾಠವನ್ನು ಬರೆದವರು ಪಂಜೆ ಮಂಗೇಶ್ ರಾಯರು. ನೋಡಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಇಲಿಯು ಮತ್ತು ಇಲಿಯಾದ ಕಥೆಯನ್ನು ಗದ್ಯವನ್ನು ಅಥವಾ ಕಥೆಯನ್ನು ಓದಿದ್ವಿ. ಅರ್ಥವಾಯಿತು ಅಲ್ಲ ನಿಮಗೆ? ಈಗ ನಿಮಗೆ ಮನೆ ಕೆಲಸ ಅಂದರೆ ಹೋಮ್ವರ್ಕ್, ಇಲಿಯು ಮತ್ತು ಇಲಿಯಾದ ಕಥೆ. ಈ ಕಥೆಯನ್ನು ನೀವು ಮನೆಯಲ್ಲಿ ಓದಬೇಕು. ಆಮೇಲೆ ನಿಮ್ಮ ನೋಟ್ಬುಕ್ಕಿನಲ್ಲಿ ಒಂದು ಸಲ ಬರೆಯಬೇಕು. ಇದೇ ನಿಮಗೆ ಹೋಮ್ವರ್ಕ್. ಇವತ್ತಿನ ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಮುಂದಿನದನ್ನು ನೋಡೋಣ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್.